ಬೆಂಗಳೂರಿನ ತಂದು ಒಳಗೆ ಹಾಯ್ ಗಾಯ್ಸ್, ವೆಲ್ಕಮ್ ಟು ಓಶೋ ಹರೀಶ್ ಬ್ಲಾಗ್ಸ್. ನಮಸ್ಕಾರ ಎಲ್ಲರಿಗೂ, ಶುಭೋದಯ. ಸೊ ಇವತ್ತು ನಾವು ಹೊಸ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿದೆ ಅಂದರೆ ಕಾಡು ಮಧ್ಯದಲ್ಲಿ ಇದೆ. ಇಲ್ಲಿ ತಮಿಳ್ನಾಡು ಮತ್ತು ಕರ್ನಾಟಕ ಬಾರ್ಡರಲ್ಲಿ ಸೆಂಟ್ರಲ್ಲಿ ದೇವಸ್ಥಾನ ಬರುತ್ತೆ. ಸೊ ಯಾವ ಬೆಟ್ಟ ಅಂದರೆ 101 ಸ್ವಾಮಿ ಬೆಟ್ಟ ಅಥವಾ ಎಳನೀರು ಶಿವನ್ ಕೋವಿಲ್ ಅಂತ ಹೇಳ್ತಾರೆ. ಸೊ ಅದನ್ನು ನಾವು ಇವತ್ತು ಎಕ್ಸ್ಪ್ಲೋರ್ ಮಾಡಾಕ್ತಿದ್ದೀವಿ. ಸ್ವಲ್ಪ ಟ್ರೆಕ್ಕಿಂಗ್ ಇರುತ್ತೆ, ಪ್ಲಸ್ ದೇವಸ್ಥಾನ ದರ್ಶನ. ಸೊ ಬನ್ನಿ ಗಾಯ್ಸ್, ಸ್ವಲ್ಪ ವಿಶೇಷತೆ ಇದೆ. ಏನಪ್ಪ ಅಂದರೆ ಎಳೆನೀರಲ್ಲಿ ದೀಪ ಹಚ್ತಾರಂತೆ. ಸೊ ಏನು ಎತ್ತ ಅಂತ ನಾವು ನಿಮಗೆ ತೋರಿಸ್ತೀನಿ, ಬನ್ನಿ ಗಾಯ್ಸ್. ಗೈಸ್, ನಾವು ಇಲ್ಲೇ ಎಳ್ನೀರು ತೊಗೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಕಾಡಲ್ಲಿ ಸಿಗಲ್ಲ ಅಂದ್ಬಿಟ್ಟು, ಸೊ ದೀಪ ಹಚ್ಚೋದಕ್ಕೆ ಎಳ್ನೀರು ಬೇಕು. ಸೊ ಅದರಿಂದ ನಾವು ಇಲ್ಲಿಂದಾನೇ ತೊಗೊಂಡು ಹೋಗ್ತಾಯಿದ್ದೀವಿ. ಇಳಿಬೇಕಾ? ಗೈಸ್, ಫೈನಲಿ 9 ಗಂಟೆಗೆ ಗೈಸ್ ರೀಚ್ ಆದ್ವಿ. 9 ಗಂಟೆಗೆ. ಸೊ 3 ಅವರ್ಸ್ ಆಯಿತು ಅಲ್ಲಿಂದ, ಬೆಂಗಳೂರಿಂದ ಇಲ್ಲಿಗೆ ರೀಚ್ ಆಗೋಷ್ಟರಲ್ಲಿ. ನೀವು ಅಗ್ನಿಕಲ್ಗೆ ಹೋಗೋ ರೂಟಲ್ಲಿ ಅಂಚೆಟ್ಟಿ ಮುಖಾಂತರ ಬಂದರೆ ಈ ಊರು ಸಿಗುತ್ತೆ. ಇಲ್ಲಿ 101 ಸ್ವಾಮಿಗಳು ಬಂದು ತಪಸ್ ಮಾಡಿ ಪೂಜೆ ಮಾಡ್ತಾಯಿದ್ರು ಅನ್ನೋ, ಶಿವನಿಗೆ ಪೂಜೆ ಮಾಡ್ತಾಯಿದ್ರು ಅನ್ನೋ ಪ್ರತೀತಿ ಇದೆ. ಎರಡನೇದು, ಇಲ್ಲಿ ನಿಮಗೆ ದೀಪ ಹಚ್ಚೋದು ಎಳೆನೀರಲ್ಲಿ, ಆಯಿಲಿಂದ ಹಚ್ಚಲ್ಲ, ಎಳ್ನೀರಿಂದ ದೀಪ ಹಚ್ತಾರೆ. ಅದನ್ನು ನಾವು ನೋಡೋಣ. ಮೂರನೇದು ನೋಡಿ, ಇದು ಬಾರ್ಡರಲ್ಲಿ ಇದೆ, ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡರಲ್ಲಿ ಸೆಂಟ್ರಲ್ಲಿ ಕಾಡು ಮಧ್ಯ ಇದೆ. ತುಂಬ ಚೆನ್ನಾಗಿದೆ. ನಾವು ಈಗ ಸಮ್ಮರಲ್ಲಿ ಬಂದಿರೋದ್ರಿಂದ ನಿಮಗೆ ಎಲ್ಲ ಫುಲ್ಲು ಮರ ಎಲ್ಲ ಹೋಗ್ಬಿಟ್ಟಿದೆ. ಸೊ ಯಾವುದು ಅಷ್ಟೊಂದು ಗ್ರೀನರಿ ಸಿಗಲ್ಲ. ಸೊ ನೀವು ಒಳ್ಳೆ ರೈನಿ ಸೀಸನಲ್ಲಿ ಬಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಬ್ಯೂಟಿಫುಲ್ ಪ್ಲೇಸು. 1 ಡೇ ಟ್ರಿಪ್ಗೆ ಮಸ್ತ್ ಫಾರ್ ಬೆಂಗಳೂರು ನೋಡಿ ಗೈಸ್. ಸೊ ಗೈಸ್ ಹೋಗೋಣ. ಅವ್ರು ಹೋಗಿದ್ದಾರೆ ಮುಂದೆ. ಫೋನ್ ನಂಬರ್ ಏನಾದರೂ ಹಾಕಿದಾರಾ? ನಂಬರ್ ಮಾಡು. ದೇವಸ್ಥಾನ ಕ್ಲೋಸ್ ಮಾಡಿದ್ದಾರೆ. ಈ ನಂಬರ್ಗೆ ಕಾಲ್ ಮಾಡೋಣ. ಕಾಲ್ ಮಾಡಿ
ಕೇಳೋಣ. ಗೈಸ್, ಅರ್ಚಕರು ಮಠದಿಂದ ಬಿಟ್ಟಿದ್ದಾರಂತೆ, ಸ್ವಲ್ಪ ಲೇಟ್ ಆಗುತ್ತೆ ಅಂದರು. ಸೊ ಅದಕ್ಕೆ ನಾನೇ ಹೋಗಿ ಕರ್ಕೊಂಡ್ಬಿಡೋಣ ಅಂತ ಡಿಸೈಡ್ ಆದೆ. ಮಠ ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ದೂರದಲ್ಲಿದೆ. ಸೊ ಬೆಟ್ಟದಿಂದ ಬರಬೇಕಲ್ವಾ, ಪಾಪ ನೆಡ್ಕೊಂಬರ್ತಾರೆ. ಸೊ ಆ ಕಾರಣದಿಂದ ನಾನು ಹೋಗಿ ಅವ್ರನ್ನ ಕರ್ಕೊಂಡು ಬಂದುಬಿಡ್ತೀನಿ, ಇಲ್ಲ ನಮಗೆ ಲೇಟ್ ಆಗೋಗುತ್ತೆ ಪೂಜೆ ಮಾಡೋಕ್ಕೆ. ಸೊ ನೀವು ಯಾರನ್ನ ಬಂದರೆ ಆ ಫೋನ್ ನಂಬರ್ ಇರುತ್ತೆ, ಜಸ್ಟ್ ಆ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿ, ಅವರು ನಿಮ್ಮನ್ನ ಬರ್ತಾರೆ, ಇಮಿಡಿಯೇಟ್ ಬರ್ತಾರೆ ಪೂಜೆಗೆ. ನಾವು ಬೆಂಗಳೂರು. ಇಲ್ಲ ಹಿಂಗೆ ಬಾಯಿಗೆ ಬಂದಂಗೆ ಹಂಗೆ ಹಿಂಗೆ ಯಾವುದಾದ್ರೂ ಗಾಳಿಗೆ ಕೊಯ್ತೀವಿ. ಯಾಕಂದರೆ ಇದು ಮೂಲಾಧಾರದಿಂದ ರವಷ್ಟಾದರೂ ಇದು ಅದು ಕಂಡಿರೋದಾದರೆ ಅದು ಮೂಲಾಧಾರ ಹೇಳ್ತಾರೆ. ನಮಗೆ ಬಾಯಿಗೆ ಹಿರಿಯರೇ ಯಾರು ಹೆಂಗೆ ಹೇಳಿದಾರೋ ಹಂಗೆ ಹೋಗ್ತೀವಿ. ಯಾಕಂದರೆ ಸ್ವಾಮೀಜಿಗಳಿಗೆ ಗೊತ್ತಿದ್ದು, ಯಾಕಂದರೆ ಅದು ಕಟ್ಟಿದೆ. ಆ ಮುಖಾಂತರ ಈ ಥರ ಆಯಿತು, ಈ ಥರ ಬಂದರು, ಈ ಥರ ಅವರು ಜ್ಞಾನ ಮಾಡಿ ಇದ್ದರು. ಈ ಥರ ಒಂದು ಮುದ್ದೆನ 100 ಜನಗಿಟ್ಟು ಅವರು ತೃಪ್ತಿಪಡಿಸಿ ನಿಮ್ಮ ಸತ್ಯಕ್ಕೆ ನಾವು ಮೆಚ್ಚಿದವರು ಉಪಚಾರ ಮಾಡ್ಬಿಟ್ಟು ಅಂತ ಇವರು 100 ಜನ ಸ್ವಾಮಿನ ಸೇರಿಸಿ 101 ಸ್ವಾಮಿ ಅಂತ ಹೆಸರು. ಅದು ಇಲ್ಲೇ ಬಂಡೆ ಮೇಲೆ, ಅದು ಇಲ್ಲಿ ಬಂಡೆ ಇದೆ, ಅದು ಇಲ್ಲಿ ಗಾರ್ಮೆಂಟ್ಸ್ ಪಕ್ಕದಲ್ಲಿ, ಅಲ್ಲೇ ಊಟ ಪಡಿಸಿದ್ದು. ಒಂದೇ ಮುದ್ದೆ ಅಂತ ಇದ್ದಿದ್ದು, ಹಿಂಗೆ ಜೋಳಿಗೆಯಲ್ಲಿ ತಗೊಳಾಕಿತ್ತಂತೆ. ಪರೀಕ್ಷೆ ಮಾಡಿಕ್ಕೆ ನಮಗೆ ಭಾಳ ಹಸುವಾಯ್ತದೆ, ನಮಗೆ ಫುಲ್ಲು ಹಸುವಾಯ್ತದೆ, ನಮಗೆ ಊಟ ಬೇಕು ಅಂತ ಕೂತ್ಕೊಂಡ್ರಂತೆ. ಎಲ್ಲ ಕೈ ಕಾಲು ತೊಳ್ಕೊಳ್ಳಿ, ನೀರು ಇದೆ ಬಂಡೆ ಮೇಲೆ, ಸೊಣೆಯಲ್ಲಿ ನೀರು ಅವೆ, ತೊಳ್ಕೊಳ್ಳಿ ಮುಟ್ಟಿದ್ದು ಎಕ್ತಾದರೆ ಬತ್ತಾರಂತೆ. 100 ಜನಿಗೂ ತುರ್ತಾಯ್ತಂತೆ. ಆಮೇಲೆ ತಿರ್ಗಾ ಹೋಗಿ ಹಂಗೆ ನೋಡ್ತೀವಿ, ಜೋಳಿಗೆಲ್ಲ ಹಂಗೆ ಇರೋದಂತೆ. ಆಮೇಲೆ ಸ್ವಾಮೀಜಿನ ನೀವು ಊಟ ಮಾಡಿಸಿ ಅಂತ ಊಟ ಬಿಡಿಸಿ ಇವ್ರು 100 ಜನ ಸ್ವಾಮಿನ ಸೇರಿಸಿ 101. ನಮ್ಮೆಲ್ಲರ ಹೆಸರು ನಿಮಗೆ ಒಳ್ಳೆ, ನಿಮ್ಮ ಹೆಸರು 101 ಸ್ವಾಮಿ, ನೀವು ಚಮಸಿ ನಮ್ಮನ್ನ ಅಂತಂದ್ಬಿಟ್ಟು 101 ಸ್ವಾಮಿ ಅಂತ ಭಕ್ತಾದಿಗಳು ಇಟ್ಟಿದಂತೆ. ಒಂದು ಮುದ್ದೆ ನಾನು ಬರ ಹೋಗಿ ಮುಂದೆ ಹೋಗಿ. ಇದು ನಿಮ್ಮ ಮಗ, ಅದು ಇದು ನಿಮ್ಮ ಮಕ್ಕಳು. ಶಂಭೋದು ಶಿವ
ಸ್ವಾಮಿ ಇನ್ನೂ ಐತೆ ಎಳ್ನೀರು ಎತ್ಕೊಬಾರ್ದು, ಇನ್ನೂ 2 ಇಟ್ಟಿದ್ದೀವಿ. ಹಾಂ ನಾವು ಬೆಂಗಳೂರಿನ ತಂದ್ವಿ. ಅಯ್ಯಮ್ಮ ಎಳ್ನೀರಾ? ತಗೋಬೋದಿತ್ತಲ್ಲ ನಿಮ್ಗೆ ಕಾಸ್ಟ್ಲಿದೆ. ಓಯ್ ಅಷ್ಟೇ. ಇನ್ನೊಂದು ಫೋನ್ ನಿನ್ನ ಹತ್ರ ಇದೆಯಾ? ನಡೀರಿ, ತೆಗೆನಮ್ಮ, ನಡಿ ಚೆನ್ನಾಗಿದೆ ಇದು. ಇದೆಯಾ ಉಲ್ಟಾ ಈ ಥರ ಹಿಂಸೆ ಕೊಟ್ಟರೆ ಮೊಬೈಲು ಇನ್ನೇನು ಮತ್ತೆ 2 ನಿಮಿಷನೂ ಆಗಿಲ್ಲ, ಅಷ್ಟು ಬೇಗ ಬಿಸಿ. ಶಿವಪ್ಪ ನೆಕ್ಸ್ಟು ಇದರಷ್ಟರಲ್ಲಿ ಒಳ್ಳೆ ಕ್ಯಾಮ್ರಾ ತಗೊಳ್ಳೋ ಅಷ್ಟು ಅಲ್ಲ. ಎಳ್ನೀರು ದೀಪ ಹಚ್ಚಿದ್ದಾರೆ. ಎಳ್ನೀರು ಥರ ನಮ್ಮ ಮನಸ್ಸು ಅದೇನು ಕಷ್ಟ ಇದೆ ಅಲ್ಲ ಹಂಗೆ ತಿಳಿಯಾಗ್ಬಿಡ್ಲಿ ಅಲ್ವಾ? ನೋಡಿ, ಇದು ಎಷ್ಟು ಈಸಿ ಇಟ್ಕೊಂಡು ಮಾಡೋದು. ಶಿವಪ್ಪ ನೆಕ್ಸ್ಟ್ ಎಲ್ಲ ಚೆನ್ನಾಗಿ ಗೈಸ್, ದರ್ಶನ ಮುಗೀತು. ಸೊ ಒಳ್ಳೆ ಧ್ಯಾನ ಮಾಡಿಬಿಟ್ಟು ನಾವು ಪೂಜೆನ ಮುಗಿಸಿದ್ವಿ. ನೀವು ಬಂದರೆ ಒಂದು ನಂಬರ್ ಇರುತ್ತೆ, ಆ ನಂಬರ್ನ ಕಾಲ್ ಮಾಡಿ, ಗೋಡೆ ಮೇಲಿರುತ್ತೆ. ಸೊ ಸ್ಟಿಕ್ಕರ್ ಬರ್ತಾರೆ. ಸೊ ಯಾರೂ ಇರಲ್ಲ ನಾರ್ಮಲಿ, ದೇವಸ್ಥಾನ ಕ್ಲೋಸ್ ಇರುತ್ತೆ. ನೀವು ಎಳ್ನೀರು ಮರಿಬೇಡಿ, ಎಳ್ನೀರು ಮತ್ತು ಹೂವು ಇದನ್ನೆಲ್ಲ ಕಂಪಲ್ಸರಿ ತೊಗೊಂಬನ್ನಿ. ಬಂದುಬಿಟ್ಟು ಫೋನ್ ಮಾಡಿ ಅರ್ಚಕರು ಬರ್ತಾರೆ, ಪೂಜೆ ಮಾಡಿಕೊಡ್ತಾರೆ. ಪೂಜೆ ಮಾಡಿ ಧ್ಯಾನ ಮಾಡಿ ತಂಪಾದ ಗಾಳಿ ತೊಗೊಂಡು ಆರಾಮಾಗಿ ಕೂತ್ಕೊಂಡು ಮತ್ತೆ ಬೆಂಗಳೂರಿಗೆ ಬನ್ನಿ. ನೋಡಿ, 1 ಡೇ ಟ್ರಿಪ್ ಮಾಡೋರಿಗೆ ಬೆಂಗಳೂರಿಂದ ಇಲ್ಲಿಗೆ ತುಂಬಾ ಈಸಿ.
ಆಲ್ಮೋಸ್ಟ್ ಒಂದು 80 ಕಿಲೋಮೀಟರ್ಸ್ ಇದೆ ಅಷ್ಟೇ. ಬೆಂಗಳೂರಿಂದ ಎಲೆಕ್ಟ್ರಾನಿಕ್ ಸಿಟಿಯಿಂದ 80 ಕಿಲೋಮೀಟರ್ಸ್ ಇದೆ. ಸೊ ನೀವು ಆಲ್ಮೋಸ್ಟ್ 3 ಅವರ್ಸ್ ಆಗುತ್ತೆ, ಯಾಕಂದರೆ ಘಾಟ್ ಸೆಕ್ಷನ್ ಇರೋದ್ರಿಂದ 3 ಅವರ್ಸ್ ತೊಗೊಳುತ್ತೆ ಟೈಮು. ಒನ್ ಡೇ ಟ್ರಿಪ್ ಕೂಡ ಮಾಡ್ಬೋದು. ಆರಾಮಾಗಿ ಬಂದು ಪಿಕ್ನಿಕ್ ಥರ ಬಂದು ಕೂತ್ಕೊಂಡು ಪೂಜೆ ಮುಗಿಸ್ಕೊಂಡು ತಿನ್ಕೊಂಡು ಆರಾಮ್ಸೆ ಹೋಗ್ಬೋದು. ಮೇ ಬಿ ಕಾಡಿರೋದ್ರಿಂದ ಜಾಸ್ತಿ ಹೊತ್ತು ಅಲೋ ಮಾಡಲ್ಲ ಅನ್ಕೊತೀನಿ, ಫಾರೆಸ್ಟ್ ಆಫೀಸರ್ಸ್ ಎಲ್ಲ ಓಡಾಡ್ತಿರ್ತಾರೆ. ಗೈಸ್, ನೀವು ತೊಂದರೆ ಇಲ್ಲ, ಆರಾಮ್ಸೆ ಬಂದು ದರ್ಶನ ಮುಗಿಸ್ಕೊಂಡು ಹೋಗಿ. ಆಲ್ಮೋಸ್ಟು ತುಂಬ ಹಳೇ ಕಾಲದ್ದು ಶಿವನ ವಿಗ್ರಹ ಇದೆ. ಸೊ ಹಾಗೆ ನಮ್ಮ ಕಲ್ಚರಲ್ಲಿ ಎಲ್ಲ ಋಷಿಗಳು ಅವಾಗಿಂದನೂ ಶಿವನ ಪೂಜೆ ಮಾಡ್ಕೊಂಡೇ ಬರ್ತಿದ್ದಾರೆ. ಸೊ ನೀವು ಎಲ್ಲೋದ್ರೂ ಶಿವ ಸಿಕ್ಕೇ ಸಿಗ್ತಾನೆ. ಸೊ ನಾವು ಅದನ್ನು ಈಗ ನಾವು ಋಷಿಗಳು ಇಲ್ಲಿರೋ ಕಾರಣ ನಾವು ಪೂಜೆ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇಟ್ಸ್ ವೆರಿ ಗುಡ್. ನಮ್ಮದು ತುಂಬ ಓಲ್ಡ್ ಕಲ್ಚರ್ ಇರೋದ್ರಿಂದ ನಮಗೆ ನೋಡಿ ಈ ಥರ ಎಲ್ಲ ಬೆನಿಫಿಟ್ಸ್ ಇದೆ. ನಮ್ಮ ಬ್ಯಾಟ್ರಿನ ರೀಚಾರ್ಜ್ ಮಾಡ್ಕೊಳ್ಳೋದಾಗಲಿ, ನೆಮ್ಮದಿಗೋಸ್ಕರ ಆಗಲಿ, ಒಂದು ಸ್ವಲ್ಪ ಅವನ ಆಶೀರ್ವಾದ ತೊಗೊಳಕ್ಕೆ ಬರ್ತಿರ್ತೀವಿ. ಗೈಸ್, ನೀವು ಬನ್ನಿ, ನಾನು ಲೊಕೇಶನ್ನ ನಿಮಗೆ ನಮ್ಮ ಬ್ಲಾಗಲ್ಲಿಗೆ ಪಿನ್ ಮಾಡಿರ್ತೀನಿ. ಇದೇ ಥರನೇ ಸಪೋರ್ಟ್ ಮಾಡ್ತೀರಿ ಗೈಸ್. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಟೆಂಪಲ್ ಬ್ಲಾಗ್ ಅಥವಾ ಫ್ಯಾಮಿಲಿ ಬ್ಲಾಗಲ್ಲಿ ಸಿಗೋಣ. ನಮಸ್ಕಾರ, ಬಾಯ್.